ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರು ಎಲ್ಲರೂ? ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ತುಂಬ ಎಲ್ರಿಗೂ ಅಂದರೆ ಒಂದು 90% ಆರಿ ವರ್ಕ್ ಮಾಡುವವರ ಟೆನ್ಷನ್ ಏನು ಅಂದರೆ ಡಿಸೈನ್ ಮಾಡೋದು, ಟ್ರೇಸ್ ಮಾಡೋದು. ಡಿಸೈನ್ ಮಾಡಲಿಕ್ಕೆ ಗೊತ್ತಿದ್ದು ಟ್ರೇಸ್ ಹೇಗೆ ಮಾಡೋದು, ಅಥವಾ ನಮಗೆ ಡಿಸೈನ್ ಮಾಡಲಿಕ್ಕೆ ಗೊತ್ತಿಲ್ಲ, ಏನಾದರೂ ಈಸಿ ಮೆಥಡ್ ಇದೆಯಾ ಅಂತ ತುಂಬ ಜನ ಕೇಳ್ತಿದ್ರು ಮೆಸೇಜ್ ಮಾಡಿ. ಸೊ ಅಂಥವರಿಗೋಸ್ಕರ ಒಂದು ಈಸಿ ಆಗಿರುವಂತಹ, ನಿಮಗೆ ಏನು ಕಷ್ಟನೇ ಆಗೋದಿಲ್ಲ ಇದರಲ್ಲಿ. ಅಂದರೆ ನೀವು ಟ್ರೇಸ್ ಮಾಡಬೇಕು, ಡಿಸೈನ್ ಮಾಡಬೇಕು ಅದೇನಿಲ್ಲ. ಸೊ ಇವತ್ತು ನಾನು ನಿಮಗೊಂದು ಈಸಿಯಾಗಿ ಆ ಒಂದು ಮೆಥಡ್ ಹೇಳಿ ಕೊಡ್ತೇನೆ ಹೇಗೆ ಅಂತ. ಇದಕ್ಕೆ ನಿಮಗೆ ಬೇಕಾಗಿರೋದು 2 ಆ್ಯಪ್ ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು, ಒಂದು ಪೇಪರ್ ಕಾಪಿ ಆ್ಯಪ್, ಇಲ್ಲಿ ಬ್ಲೂ ಮತ್ತು ಡಾರ್ಕ್ ಬ್ಲೂ ಇದೆಯಲ್ಲ, ಪೇಪರ್ ಕಾಪಿ ಆ್ಯಪ್. ಪ್ಲೇಸ್ಟೋರಿಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಪಿಂಟ್ರೆಸ್ಟ್ ಆ್ಯಪ್, ರೆಡ್ ಕಲರ್ ಆ್ಯಪ್ ಇದೆಯಲ್ಲ, ಸೊ ಇದು ಪಿಂಟ್ರೆಸ್ಟ್ ಆ್ಯಪ್. ಇದರಲ್ಲಿ ನಿಮಗೆ ಡಿಸೈನ್ಸ್, ಯಾವ ಡಿಸೈನ್ಸ್ ಮೇಲೆ ಟೈಪ್ ಮಾಡಿ ಹಾಕಿದ್ರು ಬರುತ್ತೆ. ನಾನು ನೋಡಿ ಎಕ್ಸಾಂಪಲಿಗೆ ಈಗ ಈ ಪಿಂಟ್ರೆಸ್ಟ್ ಆ್ಯಪ್ ಅಂತ ಇದೆ ಅಲ್ಲ, ಸೊ ಇದರಲ್ಲೆಲ್ಲ ಬರುತ್ತೆ. ನೀವು ಒಂದು ಪಿಕಾಕ್ ಟ್ರೇಸಿಂಗ್ ಡಿಸೈನ್ ಅಂತ ಹಾಕಿ, ಇದರಲ್ಲೇ ಬರುತ್ತೆ ನೋಡಿ. ಪಿಕಾಕ್ ಟ್ರೇಸಿಂಗ್ ಡಿಸೈನ್ ಅಂತ ಹಾಕಿದರೆ ಇಷ್ಟು ಡಿಸೈನ್ ಬರುತ್ತೆ. ಇದನ್ನು ಓಕೆ ಕೊಟ್ಟು ಇಲ್ಲಿ 3 ಬಟನ್ ಇದೆ ನೋಡಿ, ಇಲ್ಲಿ ಒತ್ತಿದರೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ನೋಡಿ. 3 ಬಟನ್ ಇದೆ, ಇದನ್ನು ಸೇವ್ ಮಾಡಿಕೊಂಡ್ರೆ ಆಯಿತು, ಆಯಿತಾ. ಸೊ ನೆಕ್ಸ್ಟ್ ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ಪೇಪರ್ ಕಾಪಿ ಆ್ಯಪಿಗೆ ಬರಬೇಕು. ಈಗ ನಾನು ನಿಮಗೆ ಯಾವ ಡಿಸೈನ್ ಮಾಡ್ತೇನೆ ಅದನ್ನೇ ತೋರಿಸ್ತೇನೆ ನಾನು ನಿಮಗೆ. ಸೊ ಪೇಪರ್ ಕಾಪಿ ಆ್ಯಪಿಗೆ ಬಂದ ಮೇಲೆ ಇದನ್ನು, ಈ ಫೋಟೋ ನಿಮಗೆ ಯಾವ ಫೋಟೋ ಬೇಕು ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೈಜ್ ನೋಡ್ಕೊಳ್ಬೇಕು. ಇದೀಗ ಹೀಗೆ ಆಗ್ತದೆ, ಹೀಗೆ ಆದರೆ ನಮಗೆ ಡಿಸೈನ ಟ್ರೇಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆಗ ಏನು ಮಾಡಬೇಕು ಅಂದರೆ ನಾವು ಇದನ್ನು ಸೈಜ್ ನಾವು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು. ನಮಗೆ ಅಂದರೆ ಈ ಡಿಸ್ಪ್ಲೇಯಲ್ಲಿ, ಮೊಬೈಲ್ ಡಿಸ್ಪ್ಲೇಯಲ್ಲಿ ಎಷ್ಟಿದೆ ಅಷ್ಟು ಸಾಕು. ಸೊ ಫಿಟ್ ಇರುವಷ್ಟೇ ಮಾಡ್ಕೊಳ್ವಾ, ಇಷ್ಟು ಸಾಕು. ಮತ್ತು ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮತ್ತು ಆಚೆ ಈಚೆ ಹೋಗುತ್ತಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ನೋಡಿ, ಇಲ್ಲಿ ನೋಡಿ ಒಂದು ಲಾಕ್ ಬಟನ್ ಇದೆ, ಇದನ್ನು ಹೀಗೆ ಪ್ರೆಸ್ ಮಾಡಿದರೆ ಆಯಿತು. ಆಗ ಇದು ಈಚೆ ಹೋಗಲ್ಲ ನೋಡಿ. ಇದು ಲಾಕ್ ಬಟನ್ ಇಲ್ಲ ಅಂದರೆ, ಲಾಕ್ ಬಟನ್ ಪ್ರೆಸ್ ಮಾಡದಿದ್ರೆ ಏನಾಗುತ್ತೆ ಅಂದರೆ ಆಚೆ ಈಚೆ ಹೋಗುತ್ತೆ. ಈಗ ನಮಗೆ ಟ್ರೇಸ್ ಮಾಡಬೇಕು. ಟ್ರೇಸ್ ಮಾಡೋದು ಹೇಗೆ ಅಂದರೆ ನಿಮಗೆ 2 ಮೆಥಡ್ ಇದೆ. ಒಂದು, ಟ್ರೇಸಿಂಗ್ ಪೇಪರನ್ನು ಒಂದು ವೇಳೆ ನಿಮ್ಮ ಬಟ್ಟೆ ದಪ್ಪ ಇತ್ತು ಅಂದರೆ, ಈ ಏನು ಮೊಬೈಲಲ್ಲಿ ಏನು ಕಾಣಲ್ಲ ಅಂದರೆ, ಟ್ರೇಸಿಂಗ್ ಪೇಪರನ್ನು, ಬಟರ್ ಪೇಪರ್, ಟ್ರೇಸಿಂಗ್ ಪೇಪರ್ ಬರುತ್ತಲ್ಲ, ಅದನ್ನು ಇದರ ಮೇಲೆ ಇಟ್ಟು ಕಾಪಿ ತೆಗೆದು, ಆಮೇಲೆ ಕಾರ್ಬನ್ ಶೀಟ್ ಇಟ್ಟು ಅದರ ಮೇಲೆ ಟ್ರೇಸಿಂಗ್ ಪೇಪರ್ ಇಟ್ಟು ಕಾಪಿ ತೆಗಿಬೋದು. ಇನ್ನೊಂದು ಈಸಿ ಮೆಥಡ್ ಏನು ಅಂದರೆ, ಒಂದು ವೇಳೆ ಬಟ್ಟೆ ಈ ಥರ ಸ್ವಲ್ಪ ಕಾಣುತ್ತೆ ಅಂದರೆ, ಅಡಿಭಾಗ ಹೀಗೆ ಕಾಣುತ್ತೆ ಅಂದರೆ, ಸ್ವಲ್ಪ ಏನು ಮಾಡಬೇಕಂದ್ರೆ ಇದನ್ನೇ ಒಂದೊಂದು ಡಿಸೈನ್ ಇದ್ದರೆ ಇದನ್ನು ಹೀಗೆ ಇಟ್ಟು ಕಾಪಿ ತೆಗಿಬೋದು. ಹೀಗಿಡಬೇಕು, ಹೀಗಿಟ್ಟು ನಾವು ಕ್ಲಿಯರಾಗಿ ಕಾಪಿ ತೆಗಿಬೋದು. ಸೊ ನೋಡುವ, ನಾನೀಗೊಂದು ಟ್ರೈ ಮಾಡ್ತೇನೆ, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ನಾನಂದರೆ ಈ ಡಿಸೈನ್ ಮಾಡಲಿಲ್ಲ ಇಷ್ಟರವರೆಗೆ, ಬಟ್ ಟ್ರೈ ಮಾಡುವ ಹೇಗೆ ಬರುತ್ತೆ ಅಂತ. ತುಂಬ ಪೇಷನ್ಸ್ ಬೇಕು ಮಾತ್ರ. ಅಂದರೆ ಫುಲ್ ಆ ಫೋಟೋದಲ್ಲಿದ್ದಾಗೆ ಬರಲ್ಲ, ಯಾಕಂದರೆ ಅದು AI ಫೋಟೋ ಅಲ್ವಾ. ಸೊ ನಾವು ಇಲ್ಲಿ ಟ್ರೇಸ್ ಮಾಡಿ ಡಿಸೈನ್ ಮಾಡುವಾಗ ಸ್ವಲ್ಪನಾದರೂ ಡಿಫ್ರೆನ್ಸ್ ಬರುತ್ತೆ.
ನನಗಂತೂ ತುಂಬ ಖುಷಿ ಆಯ್ತು ನೋಡಿ. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ ತಿಳ್ಕೊಂಡೆ ಹೇಗೆ ಬರುತ್ತೋ ಏನೋ, ಅಂದರೆ ದೇವರ ಫೋಟೋ ಅಲ್ಲ ನನಗೆ, ನಾನು ಏನು ಹೇಳ್ತೇವೆ, ನನಗೆ ಅಂದರೆ ತುಂಬ ಇಷ್ಟದ್ದು ದೇವರು ಆದಿಶಕ್ತಿ ದೇವಿ. ನಾನು ಡೈಲಿ ಪೂಜೆ ಮಾಡ್ತೇನೆ ಅವರದು. ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಅದೇ ಮಾಡುವಾಗ ತುಂಬ ಹೆದರಿ ಮಾಡಿದೆ, ಯಾಕಂದರೆ ದೇವರದ್ದಲ್ವಾ. ಸೊ ನಾವು ಏನು ಆಟ ಆಡಲಿಕ್ಕೋಸ್ಕರ ಮಾಡೋದಲ್ಲ. ಮಾಡಿದಾದ್ಮೇಲೆ ವಿಡಿಯೋ ನೋಡುವವರು ನೀವು ನಿಮಗೆ ಹೇಗೆ ಬರುತ್ತೆ ಹಾಗೆ ಕಮೆಂಟ್ ಮಾಡ್ಬೋದು. ಬಟ್ ನಾವು ಪೂಜಿಸುವ ದೇವರನ್ನು ಒಟ್ರಾಶಿ ಮಾಡಿದರೆ ನಮ್ಮ ಮನಸ್ಸು ಏನು ಕೇಳಲ್ಲ. ಸೊ ನನಗೆ ಅಂತೂ ತುಂಬ ಖುಷಿ ಆಯಿತು. ಬೇಕಾದ್ರೆ ಇದರ ಮೇಲೆ ಆರಿ ವರ್ಕ್ ಮಾಡ್ಬೋದು. ಬಟ್ ನನಗಂದರೆ ಇದನ್ನೀಗ ಮಾಡಿ ಇದನ್ನು ಬೇಕಾದರೆ ಒರೆಸ್ಬೋದು. ಬಟ್ ನಾವು ಇದರ ಮೇಲೆ ಆರಿ ವರ್ಕ್ ಎಲ್ಲ ಮಾಡಿ ಎಲ್ಲೆಲ್ಲೋ ಇಟ್ಟು ಅದೆಲ್ಲ ಗಲೀಜಾಗಬಾರ್ದಲ್ಲ. ಸೊ ನಾನು ಆ ರೀತಿ ಎಲ್ಲ ಮಾಡಲ್ಲ. ನನಗೆ ನಾನು ದೇವಿ ಪೂಜಿಸ್ತೇನಲ್ಲ, ದೇವಿಯನ್ನು ಪೂಜಿಸುವಾಗ ಅದನ್ನು ದೇವಿ ಗುಡಿಯಲ್ಲಿ ಅಥವಾ ನಮ್ಮ ದೇವರ ಸ್ಟ್ಯಾಂಡಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕೆ ಇಷ್ಟ. ಬಟ್ ಈಗ ಈ ಕ್ಲೋತ್ ಈಗ ಸ್ವಲ್ಪ ಓಲ್ಡ್ ಆಯಿತು, ನಾವೆಲ್ಲೆಲ್ಲೋ ಬಿಸಾಡ್ತೇವೆ. ಸೊ ಹಾಗಾಗಿ ನನಗೆ ವರ್ಕ್ ಮಾಡಲಿಕ್ಕೆ ನಾನು ವರ್ಕ್ ಮಾಡಲ್ಲ, ಹಾಗೆ ಒಟ್ರಾಶಿ ವರ್ಕ್ ಮಾಡಲ್ಲ. ಸೊ ವಿಷಯ ಏನಂದರೆ, ಇದು ನನ್ನ ಒಂದು ಭಾವನೆ. ಏನು ಹೇಳ್ತೇವೆ ನಾವು ದೇವರನ್ನು ಪೂಜಿಸುವಾಗ ನಮ್ಮಲ್ಲೊಂದು ಭಾವನೆ ಇರುತ್ತಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಸೊ ವಿಷಯ ಏನಂದರೆ, ಈಗ ಇದರಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂದರೆ ಸ್ವಲ್ಪ ನಾವು ಇಲ್ಲಿಂದ ಇಲ್ಲಿಗೆ ಮಾಡ್ಕೊಳ್ಬೋದು. ಬೇರೆ ಏನಾದರೂ ಡಿಸೈನ್ ಮಾಡಿದರೆ ನಾನು ವರ್ಕ್ ಮಾಡ್ತಿದ್ನೇನೋ. ಬಟ್ ಇದು ಮಾಡಿದರೆ ವೇಸ್ಟ್ ಆಗುತ್ತಲ್ಲ, ಅಂದರೆ ವೇಸ್ಟ್ ಅಂದರೆ ಎಲ್ಲೆಲ್ಲೋ ಹಾಕಿದರೆ ಮತ್ತೆ ನನಗದು ಸರಿ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಈಸಿ ಮೆಥಡಲ್ಲಿ ನಿಮಗೆ ಟ್ರೇಸ್ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ. ಸೊ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೋಸ್ಕರ ಒಂದು ಒಳ್ಳೆಯ ವಿಡಿಯೋ ತಂದಿದ್ದೇನೆ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ಹೇಗಾಯಿತು. ಅಂದರೆ ಕೆಲವರಿಗೆ ಟ್ರೇಸಿಂಗ್ ಮೆಥಡ್ ಗೊತ್ತಿರಲ್ಲ, ಅಂಥವರಿಗೆ ಈಸಿ ಆಗುತ್ತೆ. ಸೊ ಕಮೆಂಟ್ ಮಾಡಿ. ಮತ್ತು ನನಗೆ ಇನ್ನೂ ಜಾಸ್ತಿ ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೆ ಯಾಕಂದರೆ ಹೊಸ ಸ್ಟಿಚಸ್ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕಲಿಕ್ಕೆ ನಂಗೆ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಶೇರ್ ಬಟನ್ ಪ್ರೆಸ್ ಮಾಡಿ ಯಾರಿಗಾದರೂ ಬೇಕು ಅಂತಾದರೆ ಈ ವಿಡಿಯೋ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಆಯಿತಾ. ಸೊ ಇದನ್ನು ನಾವು ಬೇಕಾದರೆ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಬೋದು. ಹೀಗೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಬೋದು, ಡಿಸೈನ್ ಎಲ್ಲ ಬೇರೆ ಬೇರೆ. ಇದು ಕೂಡ ಹೇರೇ ಬರೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಈ ಡಿಸೈನ್ ಮಾಡಿದ್ದೇನೆ. ಥ್ಯಾಂಕ್ ಯು ಗೈಸ್, ಬಾಯ್.